ಸತ್ತ 4 ಜನರಲ್ಲಿ ಒಬ್ಬನನ್ನು ಬದುಕಿಸ್ತೀನಿ, ಯಾರನ್ನು ಬದುಕಿಸ್ಕೊಳ್ತೀಯ ಅಂತ. ಈ ಮನೋಭಾವ, ಈ ಮನಸ್ಥಿತಿ, ಈ ಮನೋದಾರ್ಢ್ಯ 3 ಇದೆ ಅಲ್ಲಿ. ಅವರು ಆಗಲಿ ನೀನು ಯುದ್ಧ ಮಾಡು, ವಿಜಯೀ ಭವ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಭೀಷ್ಮ ಸಾಯದೆ ಇವನ್ ಗೆಲ್ಲೋದೆಂಗೆ, ದ್ರೋಣರು ಸಾಯದೆ ಇವನ್ ಗೆಲ್ಲೋದೆಂಗೆ, ಶಲ್ಯ ಸಾಯದೆ ಇವನ್ ಗೆಲ್ಲೋದೆಂಗೆ. ಯುದ್ಧ ಮುಗಿದ ಮೇಲೆ ಮಾತ್ರ ಅವನು ಸಂಪೂರ್ಣ ವಿಭಿನ್ನವಾಗಿ ವರ್ತಿಸ್ತಾನೆ. ಯಾರು ಸತ್ತರೆ ನಾವು ಬದುಕಿರೋದಿಲ್ವೋ ಅವರನ್ನು ಕೊಂದ್ಕೊಂಡು ಬದುಕೋದು ಯಾಕೆ? ಆಮೇಲೆ ಇದಿಷ್ಟಿರೋ ಇಡೀ ಬದುಕಿನಲ್ಲಿ ಯಾವುದೇ ತಪ್ಪನ್ನು ಮಾಡಲೇ ಇಲ್ವಾ? ಅವು ಮಾಡಿದ್ದು ಎಲ್ಲದಕ್ಕೂ ಯಾವುದೋ ಒಂದು ಲಾಜಿಕ್ ಅನ್ನೋದಂತ ಇತ್ತ. ಈ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಅವನು ಹೇಳದನಲ್ಲ, ಅದನ್ನ ಮಹಾಭಾರತ ಕೂಡ ತಪ್ಪು ಅಂತಲೇ ಹೇಳುತ್ತೆ. ಸ್ವರ್ಗದಲ್ಲಿ ಅವನಿಗೆ ಒಂದು ವಿಚಿತ್ರ ಅನುಭವ ಆಯಿತು. ಏನು ಅಂತಂದ್ರೆ ಇವನು ಕಡೆಯವ್ರು ಯಾರೂ ಇಲ್ಲ ಅಲ್ಲಿ. ಅವನು ಹೇಳ್ತಾನೆ ಅವರೆಲ್ಲಿರ್ತಾರೋ ಅಲ್ಲಿರ್ತೇನೆ, ನನಗೆ ಸ್ವರ್ಗ ಅಂತ ಬೇಡ. ಒಂದು ಕ್ಷಣ ನೋಡಿದವನೇ ಅವನಿಗೆ ಹೇಳ್ತಾನೆ, ನನಗೊಂದು ಕ್ಷಣನೂ ಇಲ್ಲಿ ಇರೋಕ್ಕಾಗಲ್ಲ, ನಾವು ಬೇರೆ ಕಡೆಗೆ ಹೋಗೋಣ, ನಾವು ಭಾಳ ಕಷ್ಟಪಡ್ತಾ ಇದ್ವಿ, ನೀನು ಬಂದ ಕೂಡಲೇ ನಮ್ಗೆ ಯಾರಿಗೂ ನೋವೇ ಇಲ್ದಿದ್ದಂಗಾಗಿದೆ, ನಮ್ಮನ್ನು ಉದ್ಧಾರ ಮಾಡುವಂತ ಧ್ವನಿ ಬರುತ್ತೆ. ಅವನಿಗೆ ವಿಪರೀತ ಸಿಟ್ಟು ಬರುತ್ತೆ ಯುಧಿಷ್ಠಿರನಿಗೆ. ಯಾವ ನ್ಯಾಯ ಇದು ಅಂತ ಕುತ್ಕೋತಾನ. ಆ ನೆವದಿಂದ ನಿನಗೆ ನರಕ ದರ್ಶನ ಮಾಡಿದ್ವಿ, ಆ ತಪ್ಪಿನ ಪಾಪ ಕಳಿತು ನಿಂದು. ಪ್ರತಿ ಮನುಷ್ಯನು ಪಾಪ ಪುಣ್ಯ ಎರಡೂ ಮಾಡ್ತಾನೆ. ಬರೀ ಪುಣ್ಯನೂ ಯಾರೂ ಮಾಡಲ್ಲ, ಬರೀ ಪಾಪನೂ ಯಾರೂ ಮಾಡಲ್ಲ. ಕೀಚಕನ ಪ್ರಸಂಗ ಬರುತ್ತೆ ಅಲ್ಲಿ ಹೋದಾಗ, ಅಥವಾ ಅದಕ್ಕಿಂತ ಮೊದಲು ಬರೋಣ. ಕೀಚಕಂಗೆ ಮೊದಲು ಹೋಗೋದಾದ್ರೆ ಯಕ್ಷ ಪ್ರಶ್ನೆ ಹೊತ್ತಲ್ಲಿ ಕಾಣಿಸುತ್ತೆ. ಈ ಯಕ್ಷ ಪ್ರಶ್ನೆಯಲ್ಲಿ ಏನಾಯಿತು, ಇವರು ಒಂದು ಆಶ್ರಮದಲ್ಲಿದ್ದರು, ಜಿಂಕೆ ಓಡ್ ಹೋಯ್ತು. ಒಬ್ಬ ಬ್ರಾಹ್ಮಣ ಅದರಿಂದ ಓಡ್ ಬಂದ. ಅವನು ಹೇಳ್ದ, ಈ ಅರಣಿ ಅಂತ ಇರುತ್ತೆ, ಅಂದರೆ ಯಜ್ಞ ಮಾಡುವಾಗ ಅಗ್ನಿಯನ್ನು ಅವರು ಕಡೆದು ಅಗ್ನಿ ಸೃಷ್ಟಿ ಮಾಡ್ಕೋತಾರೆ. ಈಗಲೂ ಅಷ್ಟೇ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವಾಗ ಇರೋ ಅಗ್ನಿಯನ್ನು ಬಳಸಲ್ಲ, 2 ಮರಗಳನ್ನು ಕಡಿತಾರೆ. ಕಡಿದಾಗ ಅಗ್ನಿ ಹುಟ್ಟತ್ತೆ ಅಲ್ಲಿ. ಅದನ್ನು ಯೂಟ್ಯೂಬ್ಗಳಲ್ಲಿ ಅದ್ರ ವಿಡಿಯೋಗಳು ಸಿಗತ್ತೆ, ನೋಡ್ಬೋದು ಯಾರಾದರೂ ಬೇಕಿದ್ರೆ. ಅದರಲ್ಲಿ ಅವರು ಅಗ್ನಿ ಮಾಡ್ಕೋಬೇಕು. ಅದನ್ನು ಆಶ್ರಮದ ಹೊರಗೆ ಮರದಕ್ಕೆ ಹೀಗೆ ತೂಗು ಹಾಕಿರ್ತಾನೆ ಅವನು, ಮರದ ಯಾವುದೋ ಒಂದು ರೆಂಬೆಗೆ. ಈ ಜಿಂಕೆ ಹೋಗುತ್ತೆ, ಅದು ತುರ್ಸೋದೋ ಏನೋ ಆಯಿತು, ಹಿಂಗೆ ಮಾಡುತ್ತೆ, ಅದು ಅದ್ರ ಇದಕ್ಕೆ ಸಿಕ್ಕಾಕೊಂಡ್ಬಿಡತ್ತೆ. ಅದು ಇವನು ಹೋಹೋ ಅಂತ ಬಂದರೆ, ಅದನ್ನು ತಗೊಳ್ಬೇಕು ಅಂತ ಬಂದರೆ ಅದಕ್ಕೇನು ಗೊತ್ತು, ಅದು ಓಡತ್ತೆ. ಇವನು ಬೆರೆಸ್ಕೊಂಬಂದ ಅಂತ ಓಡತ್ತೆ. ಅದಕ್ಕದು ಇವನು ಅರಣಿ, ಅದರಲ್ಲಿ ಅಗ್ನಿ ಹುಟ್ಟು, ಅದೆಲ್ಲ ಅದಕ್ಕೆ ಇವನು ಹಿಂದ್ಗಡೆ ಬಂದರೆ ಅದು ಇವನ ಕೈಗೆ ಸಿಗಲ್ಲ. ಅಲ್ಲೇ ಇವ್ರ ಆಶ್ರಮ ಇವ್ರಿಗೆ ಹೇಳ್ತಾನೆ, ನನಗೆ ಯಜ್ಞ ಮಾಡೋಕ್ಕೆ ಇಲ್ಲ, ಅದನ್ನು ಅದು ಹೊತ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಸಹಜವಾಗಿ ಅದನ್ನು ತಂದ್ಕೊಡೋಕ್ಕೆ ಅಂತ ಅದರಿಂದ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ. ಹೋದರೆ ಇವ್ರಿಗೆ ಸಿಗಲ್ಲ, ಎಷ್ಟು ಹೋದರೂ ಸಿಗಲ್ಲ, ಕೈಗೆ ಸಿಗೋಲ್ಲ. ಕೊನೆಗೆ ಅದು ಹೋಗ್ಬಿಡತ್ತೆ. ಅದು ಬಾಯಾರಿ ಕುತ್ಕೋತಾರೆ ಒಂದು ಕಡೆಗೆ. ಆಗ ಬಾಯಾರಿಕೆಗೆ ನೀರು ಬೇಕಲ್ಲ. ಆಗ ಸಹದೇವನಿಗೆ ಹೇಳ್ತಾನೆ ನೀರು ತಗೊಂಬ ಅಂತ. ಸಹದೇವನ ಮರ ಹತ್ತಿ ನೋಡ್ತಾನೆ, ಅಲ್ಲೆಲ್ಲೋ ನೀರಿನಾಸರಿಯ ಮರಗಳು ಕಾಣಿಸ್ತವೆ. ಅಂದರೆ ನೀರಿನಾಸರಿಯಲ್ಲಿ ಬೆಳೆಯುವ ಮರಗಳು ಕಾಣಿಸ್ತವೆ ದೂರದಲ್ಲಿ, ಕಗ್ಗಾಡೋದು. ಹಾಗಾಗಿ ಅಲ್ಲಿ ನೀರಿದೆ, ತರ್ತೀನಿ ಅಂತ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲೊಂದು ಸರೋವರ ಇರುತ್ತೆ. ನೀರು ಕುಡಿದು ನೀರು ತೊಗೊಂಡೋಗ್ಬೇಕು ಅಂತ ಹೊರಟಾಗ ಒಂದು ಅಶರೀರವಾಣಿ ಒಂದು ಮೊಳಗತ್ತೆ, ಇದು ನನಗೆ ಸೇರಿದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ನೀರು ಕುಡಿಬೋದು, ಇಲ್ಲದಿದ್ರೆ ನೀರು ಕುಡಿಬಾರ್ದು ಅಂತ. ಕಾಡು, ದಟ್ಟ ಕಾಡು, ಹರಿಯೋ ನಾಯಕನಿಗೆ ದೊಣ್ಣೆ ನಾಯಕನ ಅಪ್ಪಣೆಯ ಅಂತ ಗಾದೆ ಇದೆಯಲ್ಲ, ಕಾಡಲ್ಲಿ ನಂದು ಅಂದರೆ ಅದು ನೀರು ಕುಡಿಯೋಕೆ ನಿರ್ಲಕ್ಷ್ಯ ಮಾಡಿ ಸಹದೇವ ಕುಡಿತಾನೆ. ಅವ್ನು ಸತ್ತೋಗ್ಬಿಡ್ತಾನೆ. ಎಷ್ಟೊತ್ತಾದರೂ ಬರಲಿಲ್ಲ ಅಂತ ಯುಧಿಷ್ಠಿರ ನಕುಲನ್ ಕಳಿಸ್ತಾನೆ. ಅಲ್ಲಿ ಹೋದಾಗಲೂ ಅದೇ ಪ್ರಶ್ನೆ ಬರುತ್ತೆ, ಅವನು ನಿರ್ಲಕ್ಷಿಸ್ತಾನೆ. ಅವನದ್ದು ಹಾಗೆ ಆಗುತ್ತೆ, ಅರ್ಜುನನದ್ದು ಹಾಗೆ ಆಗುತ್ತೆ, ಭೀಮನದ್ದು ಹಾಗೆ ಆಗುತ್ತೆ. ಕೊನೆಗೆ ಇವನು ಹೋಗ್ತಾನೆ. ಇವನು ಹೋದರೆ ತಮ್ಮಂದಿರು ಸತ್ತು ಬಿದ್ದಿರೋದು ಕಾಣಿಸುತ್ತೆ. ಆಗ ಇವನಿಗೂ ಬರುತ್ತೆ ಅದು, ಇಂಥ ಕಾರಣಕ್ಕೆ ಇವರೆಲ್ಲ ಸತ್ತಿದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ಒಬ್ಬನ ಬದುಕಿಸ್ತೀನಿ ಅಂತ ಆಮೇಲೆ ಬರುತ್ತೆ, ನೀನು ನೀರು ಕುಡಿಬೋದು ಅಂತ ಬರುತ್ತೆ. ನೀನು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದಾಗ ಅವ್ನು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾನೆ. ಅದೇ ಯಕ್ಷ ಪ್ರಶ್ನೆ, ಅವ್ನು ಕೇಳಿದ್ದೆಲ್ಲ ಪ್ರಶ್ನೆಗೆ. ಕೊನೆಗೆ ಅವನಿಗೆ ಸಂತೋಷ ಆಗಿ ಹೇಳ್ತಾನೆ, ನನಗೆ ಸಂತೋಷ ಆಗಿದೆ, ಈಗ ಸತ್ತ 4 ಜನರಲ್ಲಿ ಒಬ್ಬನನ್ನು ಬದುಕಿಸ್ತೀನಿ, ಯಾರನ್ನು ಬದುಕಿಸ್ಕೊಳ್ತೀಯ ಅಂತ. ಈಗ ನೋಡಿ, ಇದು ಯುಧಿಷ್ಠಿರನ ಮನಸ್ಥಿತಿ, ಮನೋಭಾವ, ಸಂದಿಗ್ಧ. ಯಾರನ್ನ ಉಳಿಸ್ಕೋಬೇಕು ಅಂತ ಅಂದಾಗ, ಈಗ ಅತ್ಯಂತ ಬಲಶಾಲಿಯಾದವನು ಭೀಮ, ಅವನನ್ನು ಉಳಿಸ್ಕೋಬೇಕು. ಯಾಕೆಂದರೆ ಈಗ ಮುಂದೆ ರಾಜ್ಯ ಪಡ್ಕೋಬೇಕಲ್ಲ, ಮುಂದೆ ಬದುಕು ಮಾಡಬೇಕಲ್ಲ. ಇನ್ನು ಅತ್ಯಂತ ಧನುರ್ವಿದ್ಯಾ ಪ್ರವೀಣ ಅರ್ಜುನ ಇದ್ದರೆ ಯುದ್ಧ ಗೆಲ್ಬೋದು, ಅವನನ್ನು ಬದುಕಿಸ್ಕೋಬೇಕು ಅಂತ ಅಲ್ವಾ. ಈಗ ಲಾಜಿಕ್ ಏನು, ಬದುಕಿಸೋದಕ್ಕೆ ಮಾನದಂಡ ಏನು? ಇದೆರಡು. ಅವನು ನಕುಲ ಬದುಕಲಿ ಅಂತಾನೆ. ಯಕ್ಷನಿಗೆ ಆಶ್ಚರ್ಯ ಆಗತ್ತೆ, ಅದು ಯಾಕೆ ಅಂತ. ಬಲಶಾಲಿಗಳನ್ನು ನಿನಗೆ ಬದುಕಿಗೆ ನಾಳೆ ಉಪಯುಕ್ತರಾಗೋರನ್ಬಿಟ್ಟು ಅವನೇನು ಆಯ್ಕೆ, ಅದಕ್ಕೇನು ಮಾನದಂಡ ಏನು ಅಂತ ಅಂದರೆ, ಇಲ್ಲ ಕುಂತಿಯ ಮಕ್ಕಳಲ್ಲಿ ನಾನು ಉಳಿದಿದ್ದೀನಿ, ಮಾದ್ರಿಯ ಮಕ್ಕಳಲ್ಲಿ ಒಬ್ಬ ಉಳ್ಕೊಳ್ಳಿ. ಅಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದಿಷ್ಟು. ಇದು ಈ ಮನೋಭಾವ, ಈ ಮನಸ್ಥಿತಿ,
ಈ ಮನೋದಾರ್ಢ್ಯ ಮೂರೂ ಇದೆ ಅಲ್ಲಿ. ಹೌದು ಹೌದು. ಮೂರನ್ನು ನಾವು ಅಲ್ಲಿ ನೋಡ್ಬೋದು ಅಂತ. ಅಂದರೆ ಎಷ್ಟು ಅದಕ್ಕೆ ಯೋಚನೆ ಇಲ್ಲ, ಪಕ್ಕ ಹಿಂಗೆ ಅಂತಲೇನೆ ಅಂತ. ಈ ತರಹದ್ದೊಂದು ಮನಸ್ಥಿತಿ ಇರಬೇಕು ಅಂದರೆ ಹೆಂಗೆ ಇರಬೇಕು ಅಂತ. ಹೌದು ಹೌದು. ಆಗ ಅವನು ಇನ್ನೂ ಸಂತೋಷ ಆಗುತ್ತೆ, 5 ಜನರನ್ನು ಬದುಕಿಸ್ತಾನೆ, ಅದು ಅವನದು ಯಮಧರ್ಮ ಆಗಿರುತ್ತಾನೆ, ಅದು ಕತೆ ಮುಂದುವರಿಯುತ್ತೆ, ಅದು ಬೇರೆ. ಆ ಕಥೆಯ ವಿಷಯ ನಮಗಲ್ಲ ಈಗ. ಆದರೆ ಅಂಥ ಹೊತ್ತಿನಲ್ಲಿ ಅವನು ನಡೆದುಕೊಂಡಿದ್ದಿದೆಯಲ್ಲ, ಅದರಲ್ಲಿ ಅವನ ಮನಸ್ಸೇನು ಅನ್ನೋದನ್ನು ಹೇಳುತ್ತೆ ಅದು ಅಂತ. ಇನ್ನೊಂದು, ಕೀಚಕ ದ್ರೌಪದಿಯನ್ನು ಕಾಡೋಕ್ಕೆ ಶುರು ಮಾಡ್ತಾನಲ್ಲ ಅಲ್ಲಿ, ಅವನು ಇದು ಕೊಡೋಕ್ಕೆ ಶುರು ಮಾಡ್ತಾರಲ್ಲ, ಆಗ ಇವನ ಕಣ್ಣೆದುರಿಗೆ ಅವನು ಅವಳನ್ನು ಒದಿತಾನೆ, ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ. ನೋಡಿಯೋ ಸುಮ್ಮನೆ ಕೂತ್ಕೋಬೇಕು. ಆಗ ಅವನು ಮಾತಾಡ್ತಾನೆ, ನಿನ್ನ 5 ಜನ ಗಂಡಂದಿರಿದಾರಲ್ಲ, ಗಂಧರ್ವರು ತನ್ನ 5 ಜನ ಅಂತ ಹೇಳಿರ್ತಾಳೆ ಅವಳು, ಅವರು ನೋಡ್ಕೋತಾರೆ, ಇಲ್ಲಿ ತೊಂದರೆ ಕೊಡಬೇಡ ಅಂತ ಹೇಳ್ತಾನೆ ಯುಧಿಷ್ಠಿರ. ಇಲ್ಲಿ ಸಭೆ ನಡೀತಾ ಇದೆ, ತೊಂದರೆ ಕೊಡಬೇಡ, ನಿನ್ನ ಗಂಡಂದರಿಗೆ ಹೇಳ್ಕೊ ಅಂತ ಸೂಚನೆ ಇದೆ ಅಲ್ಲಿ ಯುಧಿಷ್ಠಿರನದ್ದು. ಅಂದರೆ ಅದನ್ನು ಗುಪ್ತವಾಗಿ ಮಾಡಿ ಮುಗಿಸ್ಕೋಬೇಕು ಅನ್ನೋ ತರಹದ ಸೂಚನೆ ಇದೆ ಅಲ್ಲಿ. ಅದನ್ನು ಎಲ್ಲರೆದುರಿಗೆ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿ ನಾವು ನಿನಗೆ ಪ್ರತ್ಯಕ್ಷ ಬೆಂಬಲ ಕೊಡೋಕ್ಕಾಗಲ್ಲ, ಆದರೆ ನಾವಿದ್ದೀವಿ ನಿನ್ನ ಜೊತೆಗೆ ಅಂತ. 5 ಜನ ಗಂಧರ್ವರನ್ನು ಕೇಳ್ಕೊಂಡ್ರೆ ನಿನ್ನ ಗಂಡದನ್ನು ಕೇಳ್ಕೊಂಡ್ರೆ ಅರ್ಥ ಏನು, ನಿನಗೆ ಈ ಸಮಸ್ಯೆ ಪರಿಹಾರ ಕೊಡೋದು ನಾವಿದ್ದೀವಿ. ಅವಳು ಹೋಗ್ತಾಳೆ, ಭೀಮನ್ ಕೇಳ್ತಾಳೆ, ಅದು ಮುಂದುವರಿಯುತ್ತೆ. ಅಂದರೆ ಈ ಹಂತಗಳಲ್ಲಿ ಕಣ್ಣೆದುರಿಗೆ ಅಂಥದ್ದೊಂದು ನಡೀತಾ ಇರುವಾಗ ಇವನು ಕುತ್ಕೊಂಡಿದ್ದಾನೆ, ಸಂಬಂಧ ಇಲ್ಲ, ಅವಳು ಯಾರೋ ಅಲ್ಲಿ. ಇಲ್ಲಿ ನಡೆಯುವಾಗ, ಹಾಸ್ತಿನಪುರದಲ್ಲಿ ನಡೆಯುವಾಗ ಇವನು ಗಂಡನ ಕೂತ್ಕೊಂಡಿದ್ದಾನೆ, ಅಲ್ಲಿ ನಡೆಯುವಾಗ ಅವಳು ಯಾರೋ ಇವನು ಯಾರೋ, ಅಜ್ಞಾತವಾಸ, ಯಾರಿಗೂ ಏನೋ ಹೇಳ್ಕೊಳ್ಳೋ ಹಾಗಿಲ್ಲ. ಆದರೆ ಅವಳಿಗೇನೋ ಒಂದು ಹೇಳಬೇಕು. ಆಗ ಆ ಮನೋದಾರ್ಢ್ಯದಿಂದ ವರ್ತಿಸೋದಿದೆಯಲ್ಲ ಯುಧಿಷ್ಠಿರನದ್ದು, ನಮಗೆ ಎಂಥ ಗಂಡ ಇವನು, ಎಂಥ ಗಂಡಸು ಅಂತ ಬೈಯೋಣ ಅಂತ ಅನ್ಸತ್ತೆ. ಹೆಂಡತಿ ಮೇಲೆ ಹಿಂಗೆ ನಡೀತಾ ಇದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ ಅಲ್ಲಿ ಅಂತ, ತಂಗೆ ಸಂಬಂಧ ಇಲ್ಲದೆ ಇರೋ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಅನ್ನಿಸುತ್ತೆ. ಆದರೆ ಸಂಬಂಧ ಇದೆ, ಅದನ್ನು ತೋರಿಸಿದ್ದಾನೆ, ಏನು ಮಾಡಬೇಕು ಅಂತ ಹೇಳಿದ್ದಾನೆ. ಆದರೆ ಹೊರ ಜಗತ್ತಿಗೆ ಏನೂ ಕಾಣಿಸೋಲ್ಲ. ಇದಕ್ಕೆ ಬೇರೆ ಮನಸ್ಥಿತಿ ಬೇಕು, ನಮ್ಮಗಳಿಗೆ ಆಗೋಲ್ಲ ಅದು ಅಂತ. ಅದು ಯುಧಿಷ್ಠಿರನ ಮನಸ್ಥಿತಿ ಅಂತ. ಮುಂದೆ ಆ ಯುದ್ಧದ ಹೊತ್ತಿನಲ್ಲೂ ಇಂಥದ್ದು ಸಾಕಷ್ಟು ಸಲ ಬರುತ್ತೆ ಅವನಿಗೆ, ಇಂಥದ್ದೇ ಸಾಕಷ್ಟು ಸಲ ಬರುತ್ತೆ. ಅಲ್ಲೂ ನೋಡಬೇಕು ನಾವು ಅದನ್ನು. ಈ ಯುದ್ಧ ಆರಂಭದ ಹೊತ್ತಿಗೆ, ಯುದ್ಧ ಆರಂಭ ಆಗಬೇಕು, ಇವನು ತನ್ನ ಆಯುಧ ಎಲ್ಲ ಕಳಚಿ ಕವಚ ಎಲ್ಲ ಬಿಚ್ಚಿಟ್ಟು ಆಯುಧ ಎಲ್ಲ ತೆಗೆದಿಟ್ಟು ನಡ್ಕೊಂಡು ಹೊರಟು ಬಿಡ್ತಾನೆ ಆ ಕಡೆಗೆ. ಈ ಗೀತೋಪದೇಶಕ್ಕಿಂತ ಎಲ್ಲ ಮೊದಲೇ ಯುದ್ಧ ಸನ್ನದ್ಧರಾಗಿದ್ದಾರೆ, ಇವನು ಹೊರಟು ಬಿಡ್ತಾನೆ ಅಲ್ಲಿಗೆ. ಎಲ್ಲರಿಗೂ ಆಶ್ಚರ್ಯ ಏನಾಯಿತು ಅಂತ. ಸರಿ, ಉಳಿದು ಪಾಂಡವರು ಕೃಷ್ಣ ಅವನ ಹಿಂದೆ ಬರ್ತಾರೆ, ಉಳಿದವರು ಬರ್ತಾರೆ. ಆಚೆ ಕಡೆಯವರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ, ಅವ್ನು ಶರಣಾಗಿದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ. ಹೋಗಿ ಭೀಷ್ಮ, ದ್ರೋಣ, ಕೃಪಾ, ಶಲ್ಯ 4 ಜನರಿಗೆ ನಮಸ್ಕಾರ ಮಾಡಿ, ನಿಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ, ಅನುಮತಿ ಬೇಕು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೀ ಅನುಮತಿ ಕೇಳೋಕೆ ಬರ್ದಿದ್ರೆ ಶಾಪ ಕೊಡ್ತಿದ್ವಿ ಅಂತ. 4 ಜನರ ಮಾತು ಹಂಗೆ ಇದೆ, ಶಾಪ ಕೊಡ್ತಿದ್ವಿ ನಾವು. ಹೌದು, ಅಂದರೆ ಈಗ ನಮ್ಮ ಮೇಲೆ ನೀನು ಕತ್ತಿ ಎತ್ತುವಾಗ ಅದು ಅಪರಾಧ ಅಲ್ವಾ, ತಪ್ಪಲ್ವಾ ಅದು? ನೀನು ಅನುಮತಿ ಕೇಳ್ಕೊಂಡು ನಾವು ಹ್ಞೂ ಅಂದ್ರೆ ಸರಿ, ನಿಂದೇನೂ ತಪ್ಪಿಲ್ಲ ಆಗ ಅಂತ. ಲಾಜಿಕ್ ಇದೆ ಇಲ್ಲಿ. ಅವನನ್ನು ಶುದ್ಧವಾಗಿ ಉಳಿಸೋದಿದೆ ಅಲ್ಲಿ. ಅದನ್ನು ಇವ್ರು ಹೇಳ್ಕೊಟ್ಟು ಮಾಡಿಲ್ಲ, ಅವನಾಗೆ ಮಾಡದ ಅಂತ, ಅನುಮತಿ ಪಡೆದ ಅಂತ. ಅಂದರೆ ಇಲ್ಲೆಲ್ಲ ಇದೆಯಲ್ಲ, ಅವನ ಆ ಪ್ರಜ್ಞೆ, ಪ್ರಬುದ್ಧತೆ, ಜಾಣ್ಮೆ ಕೂಡ ಇದೆ. ಅವರು ಆಗಲಿ ನೀನು ಯುದ್ಧ ಮಾಡು, ವಿಜಯೀ ಭವ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ 4 ಜನ. ಆಗ ಕೇಳ್ತಾನೆ ವಿಜಯ್, ಆ ಆಶೀರ್ವಾದ ಸರಿ, ಆದರೆ ಹೆಂಗೆ ಸಾಧ್ಯ ಅಂತ. 4 ಜನರಿಗೂ ಅದೇ ಪ್ರಶ್ನೆ. ಅದು ಕೃಪರಿಗೆ ಕೇಳೋಲ್ಲ. ನಿನ್ನನ್ನು ಸೋಲಿಸದೆ ಯುದ್ಧ ಮುಗಿಯಲ್ಲ, ನಿನ್ನನ್ನು ಸೋಲ್ಸೋದು ಹೆಂಗೆ ಅಂತ ಕೇಳ್ತಾನ ಅವನು. ಭೀಷ್ಮ ಸಾಯದೆ ಇವನು ಗೆಲ್ಲೋದು ಹೆಂಗೆ, ದ್ರೋಣರು ಸಾಯದೆ ಇವನು ಗೆಲ್ಲೋದು ಹೆಂಗೆ, ಶಲ್ಯ ಸಾಯದೆ ಇವನು ಗೆಲ್ಲೋದು ಹೆಂಗೆ, ಅದನ್ನು ಕೇಳ್ತಾನೆ. ಅಂದರೆ ಅವನನ್ನು ಅಂದರೆ ಬೇರೆ ತರಹವೇ ನೋಡಬೇಕು, ನಾವು ನೋಡಿದಂತೆಯೇ ಅಲ್ಲ. ತುಂಬ ವಿನೀತನಾಗಿ, ಅದು ತಂತ್ರ ಅಲ್ಲ ಯಾವುದು, ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳ್ತೀನಿ ಅನ್ನೋದು ಪ್ರಾಮಾಣಿಕತೆ. ಆದರೆ ಅದರ ಜೊತೆಗೆ ಯುದ್ಧವನ್ನು ಗೆಲ್ಲಬೇಕಾಗಿದೆಯಲ್ಲ, ಅದಕ್ಕೆ ದಾರಿ ನೀವೇ ತೋರಿಸಬೇಕು ಅಂತ ಹೇಳ್ತಾ ಇದ್ದಾನೆ ಅವನು. ಜೊತೆಗೆ ನೀವೇ ತೋರಿಸಬೇಕು ಅಂದ್ರೇನು, ನೀವೇ ಸಾಯಬೇಕು ಅಂತ. ನಾನು ಗೆಲ್ಲಬೇಕು ಅಂದರೆ ನೀವು ಸಾಯಬೇಕು ಅಂತ. ಅದನ್ನು ಅಷ್ಟು ಚೆನ್ನಾಗಿ ನಿರ್ವಹಿಸ್ತಾನೆ ಅವನು. ಇಂಥ ದಾರ್ಢ್ಯ, ಇಂಥ ಇದು ಅವನಿಗಿತ್ತು ಅಂತ. ಯುಧಿಷ್ಠಿರ ಅಂದರೆ ಭಾಳ ಪಾಪದವನು, ಮೋಸ ಅರಿಯದವನು ಅಂತಲ್ಲ, ಮೋಸ ಎಲ್ಲ ಗೊತ್ತಾಗ್ತಾ ಇತ್ತು ಅವನಿಗೆ. ಆದರೆ ಅದಕ್ಕೆ ಅವನದ್ದು ಮೋಸದ ಪ್ರತಿಕ್ರಿಯೆಗಳಿಲ್ಲ.
ಹಾಗಂತ ಜಾಣ್ಮೆಯೇ ಇಲ್ಲದ ಯಾರೋ ಒಬ್ಬನ ತಂದು ಸಿಂಹಾಸನದಲ್ಲಿ ಕೂರಿಸಿಯೂ ಇಲ್ಲ, ಅದಷ್ಟು ಇತ್ತು ಅವನಿಗೆ ಅಂತ. ತಂತ್ರಗಳು ಚೆನ್ನಾಗೇ ಇತ್ತು ಅವನಿಗೆ ಅಂತ. ಇದು ಕಾಣಿಸ್ತಾ ಹೋಗುತ್ತೆ ಅವನಲ್ಲಿ. ಆದರೆ ಯುದ್ಧ ಮುಗಿದ ಮೇಲೆ ಮಾತ್ರ ಅವನು ಸಂಪೂರ್ಣ ವಿಭಿನ್ನವಾಗಿ ವರ್ತಿಸ್ತಾನೆ. ಯುದ್ಧ ಮುಗಿದಾಗ ಅರ್ಜುನನಿಗೇನು ವಿಷಾದ ಯೋಗ ಆಗಿತ್ತೋ ಅದು ಅವನಿಗೆ ಆಮೇಲೆ ಆಗತ್ತೆ. ಯುದ್ಧ ಆರಂಭ ಆಗೋದಕ್ಕಿಂತ ಮೊದಲೇ ಅರ್ಜುನ ಹೇಳಿದ್ದ, ಇವರನ್ನೆಲ್ಲ ಕೊಂದು ಇವರ ರಕ್ತಸಿಕ್ತವಾದ ಸಿಂಹಾಸನದಲ್ಲಿ ಕೂರೋದು ಹೇಗೆ ಅನ್ನೋ ಥರದ ಪ್ರಶ್ನೆ ಅವನು. ಅಂದರೆ ಯಾರು ಸತ್ತರೆ ನಾವು ಬದುಕಿರೋದಿಲ್ವೋ ಅವರನ್ನು ಕೊಂದ್ಕೊಂಡು ಬದುಕೋದು ಯಾಕೆ? ಆಮೇಲೆ ಯಾರಿಗಾಗಿ ಒಂದು ದೊಡ್ಡ ನಮಗೊಂದು ಸ್ಥಾನ ಮಾನ ಬರುತ್ತೆ ಅಂದರೆ ನಮ್ಮವ್ರ ಜೊತೆ ಖುಷಿಯಾಗಿರಬೇಕು ಅಂತ. ನಮ್ಮವರೆಲ್ಲ ಸತ್ತೋದ್ಮೇಲೆ ಖುಷಿ ಪಡೋಕ್ಕೇನಿದೆ ಅಂತ ಅವನು ಕೇಳ್ತಾನಲ್ಲ, ಯುದ್ಧಕ್ಕಿಂತ ಮೊದಲು ಅರ್ಜುನ ಕೇಳ್ತಾನಲ್ಲ. ಅದು ಯುದ್ಧ ಆದಮೇಲೆ ಇದು ಇವನಿಗೆ ಬರುತ್ತೆ, ಯುಧಿಷ್ಠಿರನಿಗೆ. ಸಿಂಹಾಸನ ಏರಲ್ಲ ಅಂತ ಕೂತ್ಕೋತಾನೆ, ಎಲ್ಲರ ಅಂತ್ಯ ಸಂಸ್ಕಾರ ಮುಗಿಸ್ತಾನೆ, ಎಲ್ಲರದ್ದು ಅಂತ್ಯ ಸಂಸ್ಕಾರ ಇವನೇ ಮಾಡ್ತಾನೆ, ಆ ಕಡೆ ಈ ಕಡೆ ಇರೋರು ಎಲ್ಲರದ್ದು. ಅದಾದಮೇಲೆ ನಾನು ಸಿಂಹಾಸನ ಏರಲ್ಲ ಅಂತ, ನಾನು ಕಾಡಿಗೆ ಹೋಗ್ತೀನಿ, ತಪಸ್ಸು ಮಾಡ್ತೀನಿ ಅಂತ. ಇವರನ್ನೆಲ್ಲ ಕೊಂದು ಮತ್ತು ಆಳೋಕೆ ಏನಿದೆ ಅಂತ ಕೂತ್ಕೋತಾನೆ. ಯುಧಿಷ್ಠಿರ ಕದಲಿದ್ದು ಅಂತ ಕಾಣಿಸೋದಲ್ಲಿ, ವಿಚಲಿತನಾಗಿದ್ದು ಅಂತ ಕಾಣಿಸೋದು ಆ ಹೊತ್ತಿನಲ್ಲಿ. ಯಾಕೆಂದರೆ ಎಲ್ಲೂ ವಿಚಲಿತನಾಗಿಲ್ಲ ಅವನು ಇಡೀ ಬದುಕಿನಲ್ಲಿ. ಎಂಥ ಹೊತ್ತಿನಲ್ಲೂ ತನ್ನ ಹೊಣೆ, ತನ್ನ ಕರ್ತವ್ಯ, ತನ್ನ ಜವಾಬ್ದಾರಿಗಳನ್ನು ಹಾಗೆ ನಿರ್ವಹಿಸಿದ್ದಾನೆ. ಒಳಗಡೆ ಏನು ಬೇಕಿದ್ರೂ ಆಗ್ತಾ ಇರಲಿ ಮನಸ್ಸಿನೊಳಗಡೆ. ಇಲ್ಲಿ ಮಾತ್ರ ವಿಚಲಿತನಾಗ್ತಾನೆ ಅವನು. ಆಗೋದೇ ಇಲ್ಲ ಅಂತ ಕೂರ್ತಾನೆ. ಬಹಳ ಕಷ್ಟಪಡ್ತಾರೆ ಭೀಮ, ಅರ್ಜುನ, ನಕುಲ, ಸಹದೇವ, ಕೃಷ್ಣ, ವ್ಯಾಸರು, ನಾರದರು, ಒಬ್ಬ ದೇವಾಲಯ ಅನ್ನೋ ಹೆಸರಿನ ಮುನಿ, ಎಲ್ಲ ಸುದೀರ್ಘವಾಗಿ ಅವನಿಗೆ ಹೇಳ್ತಾರೆ ಯಾಕೆ ರಾಜ್ಯ ಆಳಬೇಕು ನೀನು ಅಂತಂತೂ ಕೊನೆಗೆ ಒಪ್ಕೋತಾನೆ ಅವನು. ಅವನು ವಿಚಲಿತನಾಗಿ ಹೆಜ್ಜೆ ಹಿಂದಿಟ್ಟ ಇದು ಕಾಣಿಸೋದು ಆ ಹೊತ್ತಿನಲ್ಲಿ. ಇನ್ನೊಂದು ಅವನು ಬಹಳ ನೋಯೋದು ಅಂತ, ನೊಂದು ವಿಚಲಿತನಾಗೋದು ಅಂತ ಅನ್ನೋದು ಅದಕ್ಕಿಂತ ಸ್ವಲ್ಪ ಮೊದಲು. ಕರ್ಣ ತನ್ನ ಅಣ್ಣ ಅಂತ ಗೊತ್ತಾದಾಗ ಅಲ್ಲಿ ಇವನು ಎಲ್ಲರಿಗೂ ಅಂತ್ಯ ಸಂಸ್ಕಾರ ಮುಗಿಸಿ ತರ್ಪಣ ಕೊಡ್ತಾ ಇರ್ತಾನೆ. ತರ್ಪಣ ಎಲ್ಲರೂ ಕೊಡ್ತಾ ಇರ್ತಾರೆ, ಅವರವ್ರ ಸಂಬಂಧಿಗಳು ಅವರವ್ರಿಗೆ ಕೊಡ್ತಾ ಇರ್ತಾರೆ, ಸತ್ತವರ ಸಂಬಂಧಿಗಳು. ಇವನು ಎಲ್ಲರಿಗೆ ಕೊಡ್ತಾ ಇರ್ತಾನೆ. ಇವನು ಯಾರಿಗೆಲ್ಲ ಕೊಡ್ಬೋದು, ಇವನು ಹಿರಿಯರಿಗೆ ಕೊಡ್ತಾ ಇರುವಾಗ ಕರ್ಣನ ಕಡೆಯವರು ಕರ್ಣನಿಗೆ ಕೊಡ್ತಾ ಇರ್ತಾರೆ, ಅವನ ಕಡೆಯವರು ಆ ಸಂಬಂಧದಲ್ಲಿ. ಆಗ ಕುಂತಿ ಹೇಳ್ತಾಳೆ ಕರ್ಣನಿಗೆ ನೀನು ಕೊಡಬೇಕು ಅಂತ. ನಾನು ಯಾಕೆ ಅಂತ ಅಂದಾಗ ಅವಳ ರಹಸ್ಯವನ್ನು ಬಿಚ್ತಾಳೆ. ಆಗ ಅವನು ನಿನ್ನ ಅಣ್ಣ ಅಂತ. ಆಗ ಅವನು ಬಹಳ ವಿಚಲಿತನಾಗ್ಬಿಡ್ತಾನೆ ಯುಧಿಷ್ಠಿರ. ಅಂದರೆ ಅವನ ಮನಸ್ಥಿತಿ ವಿಚಲಿತ ಆಗತ್ತೆ, ನಮ್ಮೆಲ್ಲರಂತೆಯೇ ಆಗತ್ತೆ. ಆಗ ಒಂದು ಶಾಪನೂ ಕೊಡ್ತಾನೆ, ಸ್ತ್ರೀಯರಿಗೆ ಶಾಪ ಕೊಡ್ತಾನೆ ಅವನು. ತಾಯಿಗೇನು ಶಾಪ ಕೊಡೋಕ್ಕೆ ಬರಲ್ಲ, ಸ್ತ್ರೀಯರಿಗೆ ಶಾಪ ಕೊಟ್ಟ ಅವನು ಅಂತ. ಏನು ಶಾಪ ಅಂದರೆ, ಇದು ಯಾಕಾಯಿತು ಇಷ್ಟು ಅಂತ ಅಂದರೆ, ನೀನು ರಹಸ್ಯವನ್ನು ಮುಚ್ಚಿಟ್ಟಿದ್ದರಿಂದಾಗ ಆಯಿತು. ಗುಟ್ಟನ್ನು ನೀನು ಮುಚ್ಚಿಟ್ಟಿಯಲ್ಲ, ಅದರಿಂದ ಆಯಿತು. ಈ ಗುಟ್ಟನ್ನು ನೀನು ಮೊದಲೇ ಬಿಚ್ಚಿಬಿಟ್ಟಿದ್ರೆ ಮಹಾಭಾರತ ಯುದ್ಧವೇ ಆಗ್ತಿರಲಿಲ್ಲ ಅಂತ ಹೇಳ್ತಾನೆ. ನಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ಇದೇನು ನಡೀತಾ ಇರಲಿಲ್ಲ. ಹಾಗಾಗಿ ಇದಕ್ಕೆ ಕಾರಣ ನೀನು ಗುಟ್ಟಾಗಿಟ್ಟುಕೊಂಡಿದ್ದು. ಇದು ಸುಲಭ ಅಲ್ಲ ಗುಟ್ಟಾಗಿಟ್ಕೊಳ್ಳೋದು ಅನ್ನೋದು. ಅವನು ಹೇಳ್ತಾನೆ, ಇನ್ನು ಮೇಲೆ ಯಾವ ಹೆಣ್ಣಿಗೂ ಗುಟ್ಟನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಇರದೇ ಹೋಗಲಿ ಅಂತ ಶಾಪ ಕೊಡ್ತಾನೆ ಅವನು. ಸೊ ನಾವು ಇವತ್ತಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಏನು ನೋಡ್ತೀವಿ, ಸೀರಿಯಲ್ಗಳಲ್ಲಿ ಏನು ನೋಡ್ತೀವಿ, ಹೌದೌದು, ಯುಧಿಷ್ಠಿರನ ಶಾಪ ಅಂತ ಆಯಿತು. ಹೌದು, ಅವರಲ್ಲಿ ಗುಟ್ಟು ನಿಲ್ಲಲ್ಲ, ತಕ್ಷಣ ಇನ್ನೊಬ್ಬರಿಗೆ ಹೇಳ್ತಾರೆ ಅಂತ ಇದೆಯಲ್ಲ, ಅವನ ಶಾಪ ಅಂತ. ಅಂದರೆ ಕರ್ಣನ ವಿಷಯಕ್ಕೆ ಅವನು ಭಾಳ ವಿಚಲಿತನಾಗ್ತಾನೆ. ಅದು ಮುಂದೂ ಕಾಣಿಸ್ತತೆ. ಅವನು ಸ್ವರ್ಗಕ್ಕೆ ಹೋಗ್ತಾನಲ್ಲ, ಮುಂದೆ ಸ್ವರ್ಗಕ್ಕೆ ಹೋದಾಗ ದುರ್ಯೋಧನ ಕಾಣಿಸ್ತಾನೆ ಅವನಿಗಲ್ಲಿ. ತನ್ನ ತಮ್ಮಂದರೂ ಕಾಣಿಸೋಲ್ಲ ಸ್ವರ್ಗದಲ್ಲಿ, ಕರ್ಣನೂ ಕಾಣಿಸಲ್ಲ ಸ್ವರ್ಗದಲ್ಲಿ. ಅವನು ಕೇಳ್ತಾನೆ, ನನ್ನ ತಮ್ಮಂದ್ರೆ ಯಾಕೆ ಸ್ವರ್ಗದಲ್ಲಿಲ್ಲ, ಮತ್ತು ಅಷ್ಟು ಅದ್ಭುತ ವ್ಯಕ್ತಿತ್ವದ ಕರ್ಣ ಯಾಕೆ ಸ್ವರ್ಗಕ್ಕೆ ಬಂದಿಲ್ಲ ಅಂತ ಕೇಳ್ತಾನೆ ಅವನು. ಅವನು ಯಾಕೆ ನರಕಕ್ಕೆ ಹೋದ ಅಂತ ಪ್ರಶ್ನೆ ಅವನದ್ದು. ಆ ಪ್ರಮಾಣದಲ್ಲಿ ಅವನಿಗೆ ಕರ್ಣನ ಬಗ್ಗೆ ಅವನು ಬದಲಾಗ್ತಾನೆ. ಎರಡು ಹಂತದಲ್ಲಿ ಯುಧಿಷ್ಠಿರ ವಿಚಲಿತನಾಗಿದ್ದು ಕಾಣಿಸುತ್ತೆ. ಇದನ್ನು ಹೊರತುಪಡಿಸಿ ಅವನು ಇಡೀ ಬದುಕು ಅಂತ ತಗೊಂಡ್ರೆ ಅವನು ಬಹಳ ಸಂತುಲಿತವಾದ ಒಂದು ಮನಸ್ಥಿತಿಯನ್ನು, ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಲ್ಲ, ಹಾಗೆ ಸಮತೋಲನದ ಒಂದು ಮನಸ್ಥಿತಿಯನ್ನು ಕಾಪಾಡಿಕೊಂಡೇ ಬಂದಿದ್ದ ಅನ್ನೋದು ಗೊತ್ತಾಗತ್ತೆ. ಹಾಗಂತ ಅವನು ಏನು ಆ ಥರ ಅವನಿಗೆ ಮನಸ್ಸಿನೊಳಗೆ ಏನೂ ಇದೇ ಆಗ್ತಾ ಇರಲಿಲ್ಲ ಅಂತಲ್ಲ. ಈಗ ಪರಮ ವಿರಕ್ತನಾದ ಒಬ್ಬ ಮುನಿಗೆ ಅವನಿಗೆ ಯಾವುದೂ ಕಾಡೋದಿಲ್ಲ ಅಂತ, ಸಾವು ನೋವು ತನ್ನವರದ್ದೋ ಇನ್ನೊಬ್ಬರದ್ದೋ ಅಂಥದ್ದೇನೂ ಕಾಡೋದಿಲ್ಲ, ಆ ಸ್ಥಿತಿಯಲ್ಲಿರ್ತಾನೆ ಅಂತ ಇದೆಯಲ್ಲ, ಅಂಥ ಮನಸ್ಥಿತಿ ಅಂತ ಅಲ್ಲ ಅವನದ್ದು. ಆದರೆ ಅಂಥ ಮನಸ್ಥಿತಿಗೆ ಹತ್ತಿರದ ಮನಸ್ಥಿತಿಯನ್ನು ರೂಪಿಸಿಕೊಂಡು ತನ್ನನ್ನು ಬಹಳ ಸಂತುಲಿತವಾಗಿ ಇಟ್ಕೊಂಡು ಹೋಗುತ್ತಾ ಇದ್ದಿದ್ದು, ನಿಯಂತ್ರಿಸಿಕೊಳ್ತಾ ಇದ್ದ ಅಂತ. ಅದು ಇಲ್ಲದೇ ಇದ್ದಿದ್ರೆ ಯುಧಿಷ್ಠಿರ ಅಷ್ಟು ಕಾಲದವರೆಗೆ ಬರ್ತಾನೆ ಇರಲಿಲ್ಲ, ಯಾವಾಗಲೂ ಮುಗಿದೋಗ್ತಿತ್ತು ಅವನದ್ದು.
ಯಾವಾಗಲೂ ಅವನು ಈ ಯಾವುದೋ ಒಂದು ಪೆಟ್ಟಿಗೆ ಯುಧಿಷ್ಠಿರನ ಬದುಕು ತಿರುವು ಬೇರೆ ತಗೊಂಡ್ತಿತ್ತು, ಮುಗಿದೋಗ್ತಾ ಇತ್ತು. ಅಷ್ಟು ಕಾಲ ಅವನು ಬರೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅದು ಅವನ ಮನಸ್ಥಿತಿ. ಯುಧಿಷ್ಠಿರ ಅಂದರೆ ಸತ್ಯವನ್ನೇ ಹೇಳೋನು, ಧರ್ಮದಿಂದ ನಡೆಯೋನು ಅಂತ. ಯುಧಿಷ್ಠಿರ ತಪ್ಪೇ ಮಾಡಿಲ್ವಾ ಹಾಗಾದರೆ ಅನ್ನುವಂಥದ್ದು ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಯುಧಿಷ್ಠಿರ ಇಡೀ ಬದುಕಿನಲ್ಲಿ ಯಾವುದೇ ತಪ್ಪನ್ನು ಮಾಡಲೇ ಇಲ್ವಾ? ಅವನು ಮಾಡಿದ್ದು ಎಲ್ಲದಕ್ಕೂ ಯಾವುದೋ ಒಂದು ಲಾಜಿಕ್ ಅನ್ನೋದಂತ ಇತ್ತ, ಅಥವಾ ತಪ್ಪು ಅನ್ನೋದು ಯುಧಿಷ್ಠಿರನ ಜೀವನದಲ್ಲಿ ಬರಲೇ ಇಲ್ವಾ ಅಂತ? ಹಾಗೇನೂ ಇಲ್ಲ. ಯುಧಿಷ್ಠಿರ ತಪ್ಪೇ ಮಾಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ತಪ್ಪು ಸರಿ ಅನ್ನೋದೇ ಒಂದು ಬಹಳ ಇದರ ವಿಷಯ. ಅದು ರಿಲೇಟಿವ್ ಅದು ನಾನು ಹೇಗೆ ನೋಡ್ತೀನಿ, ನೀವು ಹೇಗೆ ನೋಡ್ತೀನಿ ಅನ್ನೋದು. ಕಾಲ, ಸಂದರ್ಭ, ಸನ್ನಿವೇಶ, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಮೇಲೇ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಣಯ ಆಗುತ್ತೆ. ತಪ್ಪು ಸರಿಗೆ ಒಂದು ಜನರಲ್ ರೂಲ್ ಇರುತ್ತೆ, ಆದರೆ ಯಾರು ಯಾವಾಗ ಏಕೆ ಮಾಡಿದರು ಅನ್ನೋದರ ಆಧಾರದ ಮೇಲೆ ಅದು ಬದಲಾಗುತ್ತೆ. ಈಗ ಸುಮ್ಮನೆ ಒಂದು ಉದಾಹರಣೆಗಳು ಅಂತ ಅಂದರೆ, ಚಾಕುನೋ ಬ್ಲೇಡೋ ಇನ್ನೊಂದೇನೋ ತೊಗೊಂಡು ಯಾರ್ದಾರು ಹೊಟ್ಟೆ ಕೊಯ್ಯೋದು ಸರಿಯಾ ತಪ್ಪಾ ಅಂತ ಒಂದು ಪ್ರಶ್ನೆ ಕೇಳಿದರೆ ದೊಡ್ಡ ಅಪರಾಧ ಅಂತ ಹೇಳ್ತೀವಿ, ಸತ್ತೋಗ್ತಾನೆ ಅವನು ಅಂತ. ಡಾಕ್ಟ್ರು ಮಾಡ್ಬೋದಾ ಅಂತ ಅಂದರೆ ಡಾಕ್ಟ್ರು ಮಾಡ್ಬೋದು. ಈಗ ಹೊಟ್ಟೆ ಕೊಯ್ಯೋದು ತಪ್ಪಾ ಸರಿಯಾ ಅಂತ ಪ್ರಶ್ನೆ ಕೇಳಿದರೆ ಬರಲ್ಲ. ಯಾರು, ಯಾವಾಗ, ಯಾವ ಉದ್ದೇಶಕ್ಕೆ ಅಂತ ಇಟ್ಕೊಂಡೇ ಪ್ರಶ್ನೆ ಬರುತ್ತೆ. ಪೊಲೀಸ್ನವರು ಯಾವ್ದಾದ್ರು ಕ್ರೈಮನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೂ ಮೊದಲು ನೋಡೋದು ಮೋಟಿವ್ ಏನು ಅಂತ. ಅದೇ ಅದನ್ನ ಇಟ್ಕೊಂಡು ಹೌದು, ಮೋಟಿವ್ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ಆಕಸ್ಮಿಕವ, ಉದ್ದೇಶಪೂರ್ವಕವ, ಪ್ರೀ ಪ್ಲಾನ್ಡಾ ಅಂತ. ಇನ್ನು ಕೆಲವು ಈ ಡಾಕ್ಟರ್ ವಿಷಯಗಳಲ್ಲಿ ಅದು ತಪ್ಪೇ ಅಲ್ಲ ಅಂತಲೇ ಆಗ್ಬರುತ್ತೆ, ತಪ್ಪೇ ಅಲ್ಲ ಅಂತ. ಹೀಗಾಗಿ ಸರಿ ತಪ್ಪುಗಳಿಗೆ ಒಂದು ನಿರ್ಣಯವೂ ಇದೆ ಮತ್ತು ಅದೇ ಅಂತಿಮ ನಿರ್ಣಯ ಅಲ್ಲ ಅಂತ. ಹೀಗೆ ನೋಡುವಾಗ ಯುಧಿಷ್ಠಿರ ತೆಗೆದುಕೊಂಡ ಕೆಲವು ನಿರ್ಣಯಗಳು ತಪ್ಪಲ್ಲ ಅಂತ ಹೇಳಬೇಕು ಅನ್ನೋದು ಒಂದು. ಕೆಲವು ಕಡೆಯಲ್ಲಿ ಇದಲ್ಲದೆ ಅವನಂಗೆ ಮಾಡಬಾರ್ದಾಗಿತ್ತು ಅಂತ ಕೂಡ ನಮಗನ್ನಿಸೋ ಅಂಶಗಳು ಖಂಡಿತವಾಗಿಯೂ ಇವೆ. ಎಲ್ಲೆಲ್ಲಿ ಅಂತ ನೋಡೋದಾದರೆ, ಈಗ ಎರಡು ಅವನ ವಿಷಯದಲ್ಲಿ ಕಾಣಿಸುತ್ತೆ. ಒಂದು ಪಣಕ್ಕಿಟ್ಟಿದ್ದು, ಎರಡನೆಯದ್ದು ದ್ರೋಣರ ಎದುರಿಗೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಿದ್ದು ಅನ್ನೋದು ಏನಿದೆ, ಈ ಎರಡು ಅಂಶಗಳು ಕಾಣಿಸುತ್ತೆ ಅಲ್ಲಿ. ಈ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಅವನು ಹೇಳದನಲ್ಲ, ಅದನ್ನು ಮಹಾಭಾರತ ಕೂಡ ತಪ್ಪು ಅಂತಲೇ ಹೇಳುತ್ತೆ. ಹೇಗೆ ಹೇಳ್ತು ಅಂತ ಅಂದರೆ, ಅವನು ಕೊನೆಗೆ ಸ್ವರ್ಗಕ್ಕೆ ಹೋದ, ಸಶರೀರವಾಗಿ ಸ್ವರ್ಗಕ್ಕೆ ಹೋದ ಯುಧಿಷ್ಠಿರ. ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಸ್ವರ್ಗಕ್ಕೆ ಹೋಗ್ಬೋದು ಪುಣ್ಯ ಸಂಪಾದನೆ ಮಾಡಿದರೆ, ಆದರೆ ಈ ದೇಹ ತಗೊಂಡು ಹೋಗೋಕ್ಕಾಗಲ್ಲ. ಈ ದೇಹದ ಮೂಲಕ ಹೋದವನು ಅವನು ಸಶರೀರವಾಗಿ. ಹಂಗೆ ಹೋದಾಗ ಸ್ವರ್ಗದಲ್ಲಿ ಅವನಿಗೆ ಒಂದು ವಿಚಿತ್ರ ಅನುಭವ ಆಯಿತು. ಏನು ಅಂತಂದರೆ, ಇವನು ಕಡೆಯವ್ರು ಯಾರೂ ಇಲ್ಲ ಅಲ್ಲಿ. ಇವನು ತಮ್ಮಂದಿರಿಲ್ಲ, ಕರ್ಣ ಇಲ್ಲ. ಯಾರು ಕಾಣ್ತಾರೆ ಅಂದರೆ ದುರ್ಯೋಧನ ಎಲ್ಲ ವೈಭವವಾಗಿ ಕೂತ್ಕೊಂಡಿದ್ದಾರೆ ಅಲ್ಲಿ ಸಿಂಹಾಸನಗಳಲ್ಲಿ. ಸರಿ, ಅವನಿಗೆ ಸಿಟ್ಟಾಗತ್ತೆ, ಸಿಟ್ಟು ಬರುತ್ತೆ. ಯುಧಿಷ್ಠಿರನಿಗೆ ಸಿಟ್ಟು ಬಂತು ಅನ್ನೋದು ಭಾಳ ಅಪರೂಪದಲ್ಲಿ ಸಿಟ್ಟು ಬರುತ್ತೆ ಅವನಿಗೆ. ಅವನು ದುರ್ಯೋಧನನ ದ್ವೇಷನೇ ಮಾಡಲಿಲ್ಲ, ಅಜಾತಶತ್ರು ಅಂತ ಕರಿತೀವಿ ನಾವು ಅವನನ್ನು, ಯುಧಿಷ್ಠಿರನನ್ನು. ಸ್ವರ್ಗಕ್ಕೆ ಹೋಗಿ ದುರ್ಯೋಧನಲ್ಲಿ ಕಂಡಾಗ ಸಿಟ್ಟು ಬರುತ್ತೆ. ಎಂಥ ಪಾಪಿ ಇವನು, ಎಷ್ಟೆಲ್ಲ ಮಾಡಿ ಹಾಕಿದ್ದಾನೆ. ಈಗ ಇವ್ರು ಇಡೀ ಬದುಕನ್ನು ಅವನೇ ಅಲ್ವಾ ಒಡ್ಡಿದ್ದು. ಅವನೇನು ಮಾಡದೇ ಇದ್ದಿದ್ರು ಇವ್ರು ಯಾಕೆ ಇದನ್ನೆಲ್ಲ ಯುದ್ಧ ಮಾಡೋದು ಇನ್ನೊಂದು ಯಾಕೆ ಮಾಡ್ತಾ ಇರ್ತಿದ್ರು, ಇವರಷ್ಟಕ್ಕೆ ಇವ್ರು ಇರ್ತಾ ಇದ್ರು. ಇಷ್ಟು ಮಾಡಿ ಹೋಗಿ ಇಲ್ಲಿ ಕೂತಿದ್ದಾನೆ, ನಮ್ಮವ್ರು ಕಾಣಿಸಲ್ಲ ಅಂದರೆ ನಿಮ್ಮವರನ್ನು ಅವರಿದ್ದಲ್ಲಿಗೆ ಹೋಗ್ತೀನಿ ಅಂತಲೇ ಅವನ ಮಾತು. ಅವರಿದ್ದಲ್ಲಿಗೆ ಹೋಗ್ತೀನಿ ಅಂತ ಅಂದರೆ ಅವನು ತನ್ನ ಹಿಂದೆ ಯಾರು ಬರ್ತಾರೋ ಅವ್ರ ಬಗ್ಗೆ ಅವನು ಭಾಳ ವಿಶಿಷ್ಟವಾಗಿ ನಡ್ಕೊಳ್ಳೋನು. ಈಗ ಅದು ಅಲ್ಲಿ ನಾವು ವನವಾಸಕ್ಕೆ ಹೋಗುವಾಗ ಅವನು ತನ್ನ ಜೊತೆ ಬಂದವರಿಗೆ ವ್ಯವಸ್ಥೆ ಮಾಡಿದ್ದನ್ನು ನೋಡಿದ್ವಿ. ಇನ್ನೊಂದು, ಸ್ವರ್ಗಕ್ಕೆ ಹೋದಾಗ ಅವನ ಜೊತೆಗೆ ಒಂದು ನಾಯಿ ಬರುತ್ತೆ. ನಾಯಿ ಒಳಗೆ ಬಿಡದೆ ಇದ್ದರೆ ನಾನು ಒಳಗೆ ಬರಲ್ಲ ಅಂತ ಕೂತ್ಕೋತಾನೆ. ಅದು ಅವನ ಮನೋಭಾವದ ಇದಕ್ಕೆ ಅದನ್ನು ಸೇರ್ಕೋಬೇಕದು ವಾಸ್ತವವಾಗಿ. ಅದೆಂಥ ಮನೋಭಾವ ಅಂತ ಅಂದರೆ, ಸ್ವರ್ಗ ಸಿಕ್ಕಿದೆ, ಯಾವುದೋ ನಾಯಿ, ಬೀದಿ ನಾಯಿ ತನ್ನ ಹಿಂದೆ ಬಂದಿದೆ ಅಂತ, ಅದರ ರಕ್ಷಣೆ ನನ್ನದು ಅಂತ, ಅದನ್ನು ನಾನು ಕಾಪಾಡ್ತೀನಿ ಅಂತ. ಬೀದಿ ನಾಯಿಗೆ ಊಟ ಹಾಕೋದ್ರ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಇದು ಬಂದಿದೆ. ಯಾರೊಬ್ಬ ಕೋರ್ಟಿಗೆ ಹೋಗಿದ್ದಾನೆ, ನನಗೆ ಬೀದಿ ನಾಯಿಗೆ ಊಟ ಹಾಕಕ್ಕೆ ಬಿಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ಕೇಳಿದೆ ಅವನಿಗೆ, ಮನೆ ಒಳಗೆ ಹಾಕಪ್ಪ ನೀನು, ಯಾರು ಆಕ್ಷೇಪ ಮಾಡ್ತಾರೆ, ಮನೆ ಕರೆದು ಹಾಕು ನೀನು, ರಸ್ತೆಯಲ್ಲಿ ಹಾಕಬಾರದು ಅಂತ. ಅಂದರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಆ ಸುಪ್ರೀಂ ಕೋರ್ಟ್ ಆಡಿರೋ ಮಾತು. ಬೀದಿ ನಾಯಿಗೆ ಆಹಾರ ಕೊಡಬೇಕು ಅನ್ನೋದು ಏನು ತಪ್ಪು ಅಲ್ಲ, ಒಳ್ಳೆಯದೇ, ಮಾಡೋದು ಮಾನವೀಯತೆಯೇ. ಆದರೆ ನೀನು ಹೋಗಿ ಹೇಗೆ ಸಾರ್ವಜನಿಕ ಜಾಗದಲ್ಲಿ ಯಾಕೆ ಮಾಡ್ತಾ ಇದೆಯಾ, ಅದನ್ನು ನಿನ್ನ ಮನೇಲಿ ಮಾಡ್ಕೊ ಅಂತ. ಹಾಗೆ ಇವನು ನಾಯಿ ತನ್ನ ಜೊತೆ ಬಂದಿತ್ತಲ್ಲ, ಅವ್ನು ನಾಯಿ ಬಿಡೋದಕ್ಕೆ ಸಿದ್ಧನಿಲ್ಲ ಅನ್ನೋದು ಅವನ ಮನೋಭಾವಕ್ಕೆ ಅದು ಒಂದು ನಿದರ್ಶನ.
ನಾಯಿನೇ ಬಿಡದೇ ಇದ್ದವನು ಒಳಗೆ ಬಂದು ತನ್ನ ಜೊತೆಗೆ ತನಗಾಗಿ ಶ್ರಮಿಸಿದವರು ಸ್ವರ್ಗದಲ್ಲಿಲ್ಲ ಅಂದರೆ ಏನು ಅನ್ಸುತ್ತೆ? ಅವನು ಹೇಳ್ತಾನೆ, ಅವರೆಲ್ಲಿರ್ತಾರೋ ಅಲ್ಲಿರ್ತೀನಿ, ನನಗೆ ಸ್ವರ್ಗ ಅಂತ ಬೇಡ, ನನ್ನ ತಮ್ಮಂದರಿದ್ದಲ್ಲಿ ನಾನು ಬದುಕ್ತೀನಿ, ಅದು ಯಾವುದಾದ್ರೂ ಆಗಲಿ. ಸರಿ, ಅಲ್ಲಿ ಕರ್ಕೊಂಡು ಹೋಗು ಅಂತ ಒಬ್ಬ ದೂತನ್ನು ಕೊಟ್ಟು ಅವ್ರು ಕಳಿಸ್ತಾರೆ ಸ್ವರ್ಗದಲ್ಲಿ. ಅಲ್ಲಿ ಹೋದರೆ ಅಲ್ಲಿ ಹೋಗ್ತಾನೆ, ಭಯಂಕರವಾದ ವಾತಾವರಣ ಅಲ್ಲಿ. ಅಂದರೆ ನರಕ ಅಂತ ಹೇಳಲ್ಲ ಅಲ್ಲಿ ವಾಸ್ತವ. ಮೊದಲು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದು ಕಡೆಗೆ, ಅಷ್ಟ ತನಕ ಚೆನ್ನಾಗಿರುತ್ತೆ. ಅಲ್ಲಿ ಹೋದ್ರೆ ದುರ್ಗಂಧ, ಕೆಟ್ಟ ಗಾಳಿ ಬೀಸ್ತಾ ಇದೆ, ಯಾರ್ಯಾರೋ ಅರಚುತ್ತಾರೆ, ಕೂಗುತ್ತಾರೆ, ನೋವಿಂದ ಅರಚುತ್ತಾರೆ. ಒಂದು ಕ್ಷಣ ನಿಲ್ಲೋಕ್ಕಾಗಲ್ಲ ಅವನಿಗೆ. ಒಂದು ಕ್ಷಣ ನೋಡಿದವನೇ ಅವನಿಗೆ ಹೇಳ್ತಾನೆ, ನನಗೊಂದು ಕ್ಷಣನೂ ಇಲ್ಲಿ ಇರೋಕ್ಕಾಗಲ್ಲ, ನಾವು ಬೇರೆ ಕಡೆಗೆ ಹೋಗೋಣ, ಹಿಂದಿರುಗೋಣ ಅಂತ ಅವನಿಗೆ ಹೇಳ್ತಾನೆ ದೇವದೂತನಿಗೆ. ದೇವದೂತ ಹೇಳ್ತಾನೆ, ಸರಿ, ನನಗಿದ್ದು ಸೂಚನೆನೂ ಇದೇನೆ, ಏನು ಅಂದರೆ ನೀನು ಎಷ್ಟೋ ತನಕ ಹೇಳ್ತೀಯೋ ಅಷ್ಟೋ ತನಕ ಇಲ್ಲಿರಬೇಕು, ನೀನು ಹೇಳಿದ ಕೂಡಲೇ ಹಿಂದೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ, ಹೋಗೋಣ ಅಂತ. ತಿರುಗುತ್ತಾನೆ, ತಿರುಗದಾಗ ಕೆಳಗಡೆಯಿಂದ ಕೂಗು ಬರುತ್ತೆ, ನಾವು ಭಾಳ ಕಷ್ಟಪಡ್ತಾ ಇದ್ವಿ, ನೀನು ಬಂದ ಕೂಡಲೇ ನಮ್ಗೆ ಯಾರಿಗೂ ನೋವೇ ಇಲ್ದಿದ್ದಂಗಾಗಿದೆ, ನಮ್ಮನ್ನು ಉದ್ಧಾರ ಮಾಡುವಂತ ಧ್ವನಿ ಬರುತ್ತೆ. ನೀವೆಲ್ಲ ಯಾರು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಾನು ಕರ್ಣ, ನಾನು ಭೀಮ, ನಾನು ಅರ್ಜುನ, ನಾನು ನಕುಲ, ನಾನು ಸಹದೇವ ಅಂತ ಅವ್ರು ಹೇಳ್ಕೋತಾರೆ. ಅವನಿಗೆ ವಿಪರೀತ ಸಿಟ್ಟು ಬರುತ್ತೆ ಯುಧಿಷ್ಠಿರನಿಗೆ, ಯಾವ ನ್ಯಾಯ ಇದು ಅಂತ ಕುತ್ಕೋತಾನ ಅವನು. ಆಗ ಅಲ್ಲೆಲ್ಲ ದೇವತೆಗಳು ಬರುತ್ತಾರೆ, ಬಂದು ಹೇಳ್ತಾರೆ. ಅವರು ಬಂದು ಏನು ಹೇಳ್ತಾರೆ ಅಂದರೆ, ನಿನ್ನದೊಂದು ತಪ್ಪಿತ್ತು, ಆ ತಪ್ಪಿಗೆ ನೀನು ನರಕ ದರ್ಶನ ಮಾಡಬೇಕಿತ್ತು. ದರ್ಶನ ಅಂದ್ರೇನು? ನರಕ ಅನುಭವವೇ ಆಯಿತು ಅವನಿಗೆ. ಎರಡು, ಒಂದು ಮೊದಲು ಅದನ್ನು ನೋಡಿದ್ದು, ಎರಡನೇ ತನ್ನವರಲ್ಲಿದ್ದಾರೆ ಅನ್ನೋದು. ನರಕದಲ್ಲಿದ್ದು ಎಷ್ಟು ಅನುಭವಿಸ್ತಿದ್ನೋ ಅದಕ್ಕಿಂತ ಜಾಸ್ತಿ ಅನುಭವಿಸ್ಬಿಟ್ಟು ಆ ಕ್ಷಣದಲ್ಲಿ ಅವನು. ನಿನಗೆ ಇಷ್ಟು ಮಾಡಬೇಕಾಗಿತ್ತು, ಇಷ್ಟು ಯಾಕೆ ಮಾಡಬೇಕಾಗಿತ್ತು ಅಂದರೆ ನೀನು ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳಿದ್ಯಾ? ಸುಳ್ಳಲ್ಲ. ಅಶ್ವತ್ಥಾಮ ಅತಃ ಕುಂಜರ ಅಂತ ದ್ರೋಣರಿಗೆ ಹೇಳಿದಾಗ ಅಶ್ವತ್ಥಾಮ ಅಂತ ಆನೆ ಸತ್ತಿದೆ ಅಂತ ಹೇಳಿದ್ದೆ ನೀನು. ಮೋಟಿವ್ ಅಂತ ಒಂದು ಪ್ರಶ್ನೆ ಬಂತಲ್ಲ, ನೀವು ಎತ್ತಿದ್ರಲ್ಲ, ಅದನ್ನು ಹೇಳುವಾಗ ಮೋಟಿವ್ ಪ್ರಶ್ನಾರ್ಹ, ಅಲ್ಲಿ ಕ್ರಿಯೆಯಲ್ಲಿ ತಪ್ಪಿಲ್ಲ. ನಾನೇನು ಹೇಳಿದ್ದೀನಿ? ಅಶ್ವತ್ಥಾಮ ಅಂತ ಆನೆ ಸತ್ತಿದೆ ಅಂತ ಹೇಳಿದ್ದೀನಿ. ಆನೆ ಸತ್ತಿದ್ದು ಸುಳ್ಳ? ಇಲ್ಲ, ನಿಜ. ಅದು ಅವ್ರಿಗೆ ಕೇಳಿಸ್ಕೊಂಡು ಅವ್ರ ಮಗ ಅಂತ ಅನ್ಕೊಂಡ್ರು, ನಾನೇನು ಮಾಡಲಿ ಅಂತಲ್ವಾ ವಾದ ಹುಟ್ಟೋದು. ಆದರೆ ಉದ್ದೇಶ ಏನು ನಿಂದು? ಅಷ್ಟೇ ಉದ್ದೇಶನಾ? ಯಾವ ಆನೆ ಸತ್ರು ಕೂಗ್ತೀಯಾ? ಈ ಆನೆ ಸತ್ತರೆ ಯಾಕೆ ಕೂಗದೆ ಅಂದರೆ ನಿನಗೆ ಉದ್ದೇಶ ಇದೆ ದ್ರೋಣರ ಶಸ್ತ್ರತ್ಯಾಗ ಮಾಡಬೇಕು ಅಂತ. ಈಗ ಅದರ ಪ್ರಕಾರ ಅವನ ಅಪರಾಧಿಯಾದ, ಮೋಟಿವ್ ಪ್ರಕಾರ ಅವನ ಅಪರಾಧಿಯಾದ. ಅಂದರೆ ವ್ಯಾಜ ಅಂತ ಕರೀತಾರಲ್ಲ ಅದನ್ನು, ನೆವ. ವ್ಯಾಜ ಅಂದರೆ ನೆವ. ನೀನು ವ್ಯಾಜ್ಯದಿಂದ ಅಲ್ಲ ಆ ಕೆಲಸ ಮಾಡಿದೆಯಲ್ಲ, ಇಲ್ಲೂ ನಿನಗೆ ವ್ಯಾಜ್ಯದಿಂದ ನರಕಾನುಭವ ಮಾಡಬೇಕಾಗಿತ್ತು, ಒಂದು ನೆವ ಬೇಕಿತ್ತು. ಆ ನೆವ ಸೃಷ್ಟಿ ಮಾಡಿದ್ವಿ ನಾವು. ಏನಂತ? ನಿನ್ನವರೆಲ್ಲ ಇಲ್ಲಿಲ್ಲ ಅಂತ ಸೃಷ್ಟಿ ಮಾಡಿದ್ವಿ, ಸ್ವರ್ಗದಲ್ಲಿ ಇಲ್ಲ ಅಂತ. ನಾನು ಅವರೆಲ್ಲಿರ್ತಾರೋ ಅಲ್ಲಿಗೆ ಹೋಗ್ತೀನಿ ಅಂತಂದೆ ನೀನು. ಹಾಗಾಗಿ ನೀನೇನು ಮಾಡಿದೆ? ಆ ನೆವದಿಂದ ನಿನಗೆ ನರಕ ದರ್ಶನ ಮಾಡಿದ್ವಿ. ಆ ತಪ್ಪಿನ ಪಾಪ ಕಳಿತು ನಿಂದು, ಇನ್ನು ನಿನಗೆ ಪುಣ್ಯಲೋಕ ಅಂತ. ಇನ್ನು ನೀನು ಪುಣ್ಯಲೋಕ ಅಂತ. ಪಾಪ ಪುಣ್ಯಗಳಿಗೆ ಒಂದು ನಿಯಮ ಇದೆ. ಪ್ರತಿ ಮನುಷ್ಯನು ಪಾಪ ಪುಣ್ಯ ಎರಡೂ ಮಾಡ್ತಾನೆ. ಬರೀ ಪುಣ್ಯನೂ ಯಾರೂ ಮಾಡಲ್ಲ, ಬರೀ ಪಾಪನೂ ಯಾರೂ ಮಾಡಲ್ಲ. ಎಂಥ ದುಷ್ಟನೂ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿರ್ತಾನೆ. ಅದರ ಅನುಭವ ಅಂತ ಬಂದಾಗ ಅದಕ್ಕಿರುವ ನಿಯಮ ಏನು ಅಂದರೆ, ಯಾವುದು ಕಡಿಮೆ ಇದೆಯೋ ಅದು ಮೊದಲ ಅನುಭವ, ಯಾವುದು ಹೆಚ್ಚಿದೆಯೋ ಅದು ಆಮೇಲಿನ ಅನುಭವ. ನಿನಗೆ ಪಾಪ ಕಡಿಮೆ ಇತ್ತು, ಮುಗೀತು. ಅಲ್ಲಿ ಕೂತಿದಾರಲ್ಲ ಅವ್ರದ್ದೆಲ್ಲ ಪುಣ್ಯ ಕಡಿಮೆ ಇದೆ, ಅದು ಮುಗಿಸ್ಕೊಂಡು ಹೋಗ್ತಾರೆ ಮತ್ತವ್ರು ನರಕಕ್ಕೆ ಅಂತ ದುರ್ಯೋಧನಾದಿಗಳು. ಇಲ್ಲಿ ಈ ಘಟನೆ ಯಾಕೆ ಹೇಳಿದ್ದು ಅಂದರೆ, ಯುಧಿಷ್ಠಿರ ತಪ್ಪೇ ಮಾಡಲಿಲ್ವಾ ಅಂದರೆ, ಸ್ವರ್ಗ ಹೇಳ್ತು ನೀನು ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳಿದ್ದೊಂದು ತಪ್ಪು ಅಂತ. ಆದರೆ ಆ ತಪ್ಪನ್ನು ಅವನು ಮಾಡದೇ ಇರೋದಕ್ಕಾಗ್ತಿತ್ತಾ ಅಂದರೆ ಇಲ್ಲ. ಕೃಷ್ಣನ ಪ್ರಕಾರ ಆ ತಪ್ಪನ್ನು ಅವನು ಮಾಡಬೇಕಾಗಿತ್ತು. ಅಂದರೆ ಬದುಕಿನಲ್ಲಿ ತಪ್ಪನ್ನು ಮಾಡಬಾರದು ಅನ್ನೋದು ಒಂದು ನಿಯಮ. ಆದರೆ ಇನ್ಯಾವುದೋ ಒಂದು ಘನವಾದ ಉದ್ದೇಶಕ್ಕೆ, ಹಿರಿದಾದ ಲಾಭಕ್ಕೆ, ಬಹಳ ದೊಡ್ಡ ಅನುಕೂಲಕ್ಕಾಗಿ ತಪ್ಪು ಮಾಡಬೇಕಾಗಿ ಬಂದಾಗ ತಪ್ಪು ಮಾಡಬಹುದಾ ಅಂದರೆ ಮಾಡಬೇಕು ಅನ್ನೋದು ಕೃಷ್ಣನ ನಿಯಮ. ಈಗ ದ್ರೋಣರು ಅವತ್ತು ಯುದ್ಧ ನಿಲ್ಲಿಸದೇ ಇದ್ದಿದ್ರೆ ಅವರು ಸಂಹಾರ ಮಾಡ್ತಾಯಿದ್ರು, ಇವ್ರ ಕಡೆ ಯಾರೂ ಉಳಿತಿರಲಿಲ್ಲ. ಆಗೇನಾಗ್ತಾ ಇತ್ತು? ದುಷ್ಟ ರಾಜ್ಯ ಮುಂದುವರಿತಾ ಇತ್ತು, ದುರ್ಯೋಧನಂತ ದುಷ್ಟ ರಾಜನಾಗ್ತಾ ಇದ್ದ, ಅಧರ್ಮ ಅನ್ಯಾಯಗಳು ಅಲ್ಲಿ ನೆಲವೀಡಾಗ್ತಾ ಇದ್ವು. ಈಗ ಅನ್ಯಾಯ ಅಧರ್ಮಗಳಿರಬಾರದು ಜಗತ್ತಿನಲ್ಲಿ, ಧರ್ಮ ನ್ಯಾಯಗಳಿರಬೇಕು ಅಂತ ಅಂದಾಗ ಧರ್ಮನ್ಯಾಯಗಳನ್ನು ಉಳಿಸೋದಕ್ಕಾಗಿ ಒಂದು ಸಣ್ಣ ತಪ್ಪನ್ನು ಮಾಡಬೇಕಾಗಿ ಬಂತು ಅಂದರೆ ಮಾಡು. ಮತ್ತು ನೀನು ಒಳ್ಳೆಯ ಕೆಲಸಕ್ಕಾಗಿ ಈ ಸಣ್ಣ ತಪ್ಪು ಮಾಡಿದೀಯಾ ಅನ್ನೋ ಕಾರಣಕ್ಕಾಗಿ ಈ ತಪ್ಪಿನ ಪರಿಣಾಮ ನೀನು ಅನುಭವಿಸ್ಬೇಕಾಗತ್ತಲ್ಲ, ಅದರಿಂದೇನು ಬಚಾವಾಗಲ್ಲ ನೀನು. ನಿಂಗೆ ಶಿಕ್ಷೆ ಇಲ್ಲ ಅಂತಲ್ಲ, ನಿಂಗೆ ಶಿಕ್ಷೆ ಇದೆ ಈ ತಪ್ಪಿಗೆ,
ಆದರೆ ದೊಡ್ಡ ದೊಡ್ಡ ಉದ್ದೇಶಕ್ಕಾಗಿ ಸಣ್ಣ ತಪ್ಪು ನೀನು ಮಾಡು ಅಂತ ಕೃಷ್ಣನದ್ದು. ಇದು ಹೀಗೆ ಇರಬೇಕಾಗಿರೋದು ಲೋಕ. ಆದರೆ ಯುಧಿಷ್ಠಿರನದ್ದು ಅದು ತಪ್ಪಲ್ಲ ಅಂತಲ್ಲ, ಯುಧಿಷ್ಠಿರ ತಪ್ಪು ಮಾಡಿದ್ದಾನೆ, ಆದರೆ ಅದು ಅನಿವಾರ್ಯ ಆಗಿತ್ತು ಆ ತಪ್ಪು ಮಾಡೋದು. ಒಂದು. ಎರಡನೆಯದ್ದು, ಈಗ ಪಣಕ್ಕಿಟ್ನಲ್ಲ ಇವನು, ದ್ಯೂತ ಆಡದ್ನಲ್ಲ, ಪಣಕ್ಕಿಡಕ್ಕಿಂತ ಮೊದಲೇ ದ್ಯೂತಕ್ಕೆ ಹೋದ್ನಲ್ಲ, ಯುಧಿಷ್ಠಿರನ ಪ್ರಕಾರ ದ್ಯೂತಕ್ಕೆ ಹೋಗೋದು ಅನಿವಾರ್ಯ ಅವನಿಗೆ. ಅದು ಸರಿಯಲ್ಲ ಅಂತ ಗೊತ್ತಿದ್ರು, ಅದರಿಂದ ಸಮಸ್ಯೆ ಅಂತ ಗೊತ್ತಿದ್ರು. ಅವನ ಪ್ರಕಾರ ಏನು, 3 ಕಾರಣಗಳಿದೆಯಲ್ಲ. ತಂದೆಯ ಸ್ಥಾನದಲ್ಲಿರೋರ ಆದೇಶ, ತಾನು ಮಾಡಿದ ಪ್ರತಿಜ್ಞೆ ಮತ್ತು ಶಿಷ್ಟಾಚಾರ, 3 ಕಾರಣ ಅವನಿಗಿದೆಯಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಕೃಷ್ಣನ ಪ್ರಕಾರ ಅವನದನ್ನು ಮಾಡಬಾರ್ದು. ಅದನ್ನು ಎಲ್ಲ ಹೇಳ್ತಾನೆ ಅಂದರೆ, ಗದಾಯುದ್ಧ ನಡೆಯುತ್ತಲ್ಲ, ಈ ದುರ್ಯೋಧನ ಹೋಗಿ ಸರೋವರದಲ್ಲಿ ಮುಳುಗಿರ್ತಾನೆ, ಆಮೇಲೆ ಹೋಗಿ ಇವ್ರು ಎಬ್ಬಿಸ್ತಾರೆ, ಎಬ್ಬಿಸಿ ಮೇಲೆ ಬರ್ತಾನಲ್ಲ, ದುರ್ಯೋಧನ ಒಬ್ಬ ಉಳಿದಿರೋದು. ಅವನನ್ನು ಕೊಂದರೆ ಯುದ್ಧ ಮುಗಿಯುತ್ತೆ, ಮುಗಿಸ್ಬೇಕಲ್ವಾ. ಇವನು ಅವನಿಗೊಂದು ಆಫರ್ ಕೊಡ್ತಾನೆ, ಭಾಳ ಅದ್ಭುತ ಆಫರ್ ಕೊಡ್ತಾನೆ ಅವನು, ಯುಧಿಷ್ಠಿರ. ಪ್ಯಾಕೇಜು, ಈ ಆಫರು ಪ್ಯಾಕೇಜು ಎಲ್ಲ ಕೊಡುವಾಗ ನಾಯಕರುಗಳು ಭಾಳ ಯೋಚನೆ ಮಾಡಬೇಕು. ಏನು ಪ್ಯಾಕೇಜ್ ಒಂದು ಅಂದರೆ, ನಮ್ಮ 5 ಜನರಲ್ಲಿ ನೀ ಯಾರು ಒಬ್ಬರ ಜೊತೆಗೆ ಯುದ್ಧ ಮಾಡು, ನೀನು ಗೆದ್ರೆ ರಾಜ್ಯ ನಿನಗೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದಮೇಲೆ ಎಲ್ಲ ಆದಮೇಲೆ ಅಯ್ಯೋ ಪಾಪ ಅನ್ಸುತ್ತೆ ಅವನಿಗೆ. ನಾವು ಯುಧಿಷ್ಠಿರನ ಮನಸ್ಥಿತಿಲಿ ಇದು ಸೇರಿಸ್ಕೋಬೇಕು. ಎಲ್ಲ ಆದಮೇಲೆ ಅವನಿಗೆ ಅಯ್ಯೋ ಪಾಪ ಅನ್ಸತ್ತೆ ಅವನನ್ನು ನೋಡಿ, ನೀನೇ ಆತ್ಲ ರಾಜನಾಗ್ಬಿಡು ಅಂತ ಹೇಳೋ ಮಟ್ಟಕ್ಕೆ. ಹಂಗೆ ಹೇಳೋಕೆ ಬರಲ್ವಲ್ಲ, ಅದಕ್ಕೆ ನಮ್ಮಲ್ಲಿ ಯಾರನ್ನಾರು ಅಂತ ಅಂದರೆ ಇವನು ಬೇಕಾದ್ರೂ ಒಂದು ಸೋಲಿಸ್ಬೋದು, ನಕುಲ ಸಹದೇವ ಅರ್ಜುನ ಭೀಮ ಯಾರನ್ನಾದರೂ ಸೋಲಿಸ್ಬೋದು ಅಂತ. ಇವ್ರು ಎಲ್ಲ ಸೇರೋ ಅವನನ್ನು ಸೋಲಿಸ್ಬೇಕಾದ ಹೊತ್ತಲ್ವ ಅದು. ಹಾಗೆ ಆಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ದ್ಯೂತದ ಹೊತ್ತಿನಲ್ಲಿ ಏನು ತಪ್ಪು ಮಾಡಿದ್ನೋ ಅದನ್ನೇ ಈಗಲೂ ಮಾಡ್ದ ಇವನು ಅಂತ ಒಂದು ಮಾತಾಡ್ತಾನೆ. ಈ ಮಹಾಭಾರತ ಒಂದು ವ್ಯಾಸರು ಒಂದಿಷ್ಟನ್ನು ಹೇಳೋದೇ ಇಲ್ಲ, ಇನ್ನೊಂದಿಷ್ಟನ್ನು ಒಂದು ಶಬ್ದ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸಿರ್ತಾರೆ. ಅವುಗಳನ್ನು ನೋಡದೇ ಇದ್ರೆ ಮಹಾಭಾರತ ಅರ್ಥ ಆಗಲ್ಲ. ಈ ಒಂದೇ ಮಾತು, ಇದರ ಪ್ರಕಾರ ಕೃಷ್ಣನ ನಿಲುವೇನು ಹಂಗಿದ್ರೆ ಅಂದರೆ, ನೀನು ಆ 3 ಕಾರಣಕ್ಕಾಗಿ, ಭಾವ, ಪ್ರತಿಜ್ಞೆ, ಶಿಷ್ಟಾಚಾರ ಅನ್ನುವ 3 ಕಾರಣಕ್ಕಾಗಿ ನೀನು ದ್ಯೂತ ಆಡಬಾರ್ದಾಗಿತ್ತು ಅಂತಲೇ ಕೃಷ್ಣನದ್ದು. ಹಾಗಾಗಿ ಇಲ್ಲಿ ಯುಧಿಷ್ಠಿರ ದ್ಯೂತ ಆಡಿದ್ದು ಟೆಕ್ನಿಕಲಿ ತಪ್ಪಲ್ಲ, ಆದರೆ ಹಂಗೆ ಆಡಬಾರ್ದಾಗಿತ್ತು ಅಂತ ಕೃಷ್ಣ ಹೇಳುವಾಗ ಆಡಬಾರ್ದಾಗಿತ್ತು ಅಂತಲೇ ಅದು. ಕೆಲವು ಹೊತ್ತಿನಲ್ಲಿ ನಿಯಮಗಳನ್ನು ಮುರಿಬೇಕಾಗತ್ತೆ ಅಂತ ಇದೆಯಲ್ಲ. ನಾವು ಯಾವಾಗ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳುವಾಗ ಯುಧಿಷ್ಠಿರನ ಹತ್ರನೇ ಅವನಿಗೆ ಇಷ್ಟ ಇಲ್ಲದೆ ಇದ್ದರೂ ಕೃಷ್ಣ ಮಾಡಿಸಿದ್ನೋ, ಇಲ್ಲಿ ಸುಳ್ಳು ಹೇಳಿಸಿದ್ನೋ, ಅಲ್ಲಿ ಪ್ರತಿಜ್ಞಾ ಭಂಗ ಮಾಡಬೇಕಾಗಿತ್ತು ಅವನು ಅಂತ. ಶಿಷ್ಟಾಚಾರದ ಉಲ್ಲಂಘನೆ ಮಾಡಬೇಕಾಗಿತ್ತು ಅಂತ. ಭಾಳ ಚರ್ಚೆ ಆಗ್ತಾ ಶಬ್ದ ಅದೀಗ. ಶಿಷ್ಟಾಚಾರದ ಉಲ್ಲಂಘನೆ ಮಾಡಬೇಕಾಗಿತ್ತು ಅಂತ. ತಂದೆಯ ಸ್ಥಾನದಲ್ಲಿದ್ನಲ್ಲ ಧೃತರಾಷ್ಟ್ರ, ಅವನ ಮಾತು ಕೇಳ್ತೀನಿ ಅಂದರೆ ಮುಂದೆ ಯುಧಿಷ್ಠಿರನೇ ಕೇಳಲಿಲ್ಲ ಅವನ ಮಾತನ್ನು. ಯಾವಾಗ ಅಂದರೆ ಅಜ್ಞಾತವಾಸ ಮುಗಿದ ಮೇಲೆ, ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಅದನ್ನ. ಯುದ್ಧದ ಹೊತ್ತಿನಲ್ಲಿ ಒಂದು ಸಂಧಾನಗಳು ಆರಂಭ ಆಗುತ್ತೆ. ಮೊದಲು ಸಂಜೆಯನ್ನು ಕಳಿಸ್ತಾನಲ್ಲ ಇವನು ಧೃತರಾಷ್ಟ್ರ, ದುರ್ಯೋಧನ ಕಳಿಸ್ತಾನೆ. ಧೃತರಾಷ್ಟ್ರ ಕಳೆದ ಸಂಜೆಯ ಬಂದು ಹೇಳೋದೇನು ಅಂದರೆ, ರಾಜ್ಯ ಕೊಡಲ್ಲ ಅನ್ನೋ ತರಹದ್ದೇ ಮಾತುಕತೆ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. ನಮ್ಮ ನಡುವೆ ಜಗಳ ಬೇಡ, ಅದು ಬೇಡ ಅಂತ. ರಾಜ್ಯ ಕೊಡ್ತೀನಿ ಧೃತರಾಷ್ಟ್ರ ಹೇಳ್ತಾ ಇಲ್ಲ. ಯುಧಿಷ್ಠಿರನಿಗೆ ಅರ್ಥ ಆಗತ್ತೆ, ಅವನು ರಾಜ್ಯ ಕೊಡಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದಾನೆ ಅಂತ. ಆಗ ಅವನು ತಂದೆಯ ಸ್ಥಾನದಲ್ಲಿರೋ ದೊಡ್ಡಪ್ಪ ಹೇಳಿದ್ದಾನೆ ಅಂತ ಯುಧಿಷ್ಠಿರ ಸುಮ್ಮನೆ ಕೂರ್ಲಿಲ್ಲ, ಅವನು ಯುದ್ಧಕ್ಕೆ ಮುಂದೆ ಹೋದ. ಇದನ್ನು ಅವತ್ತೇ ಮಾಡಬೇಕಾಗಿತ್ತು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಿಯಮಗಳಿರುತ್ತೆ ಅಂತ ಅಂದರೆ ಅದನ್ನು ಈಗ ನಾನು ಪಾಲಿಸಬೇಕಾ ಅಂತಲೂ ಯೋಚನೆ ಮಾಡಬೇಕಾಗಿದೆ ಅಂತ. ಪಾಲಿಸದೇ ಇದ್ದಾಗ ನಿನಗದು ದೋಷ ಆಗಲ್ವಾ? ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅದಕ್ಕೆ ಶಿಕ್ಷೆ ಇಲ್ವಾ ಅಂದರೆ ಶಿಕ್ಷೆ ಇದೆ, ಅದು ಅಪರಾಧ ಹೌದು. ಆದರೆ ಪರಿಣಾಮವನ್ನು ಅನುಸರಿಸಿ ನೀನು ಅದನ್ನು ಮೀರಿ ಅನ್ಯ ಕಾರಣಗಳಿಗಾಗಿ, ದೊಡ್ಡ ಕಾರಣಗಳಿಗಾಗಿ ಮತ್ತು ಸ್ವಾರ್ಥಕ್ಕಾಗಿ ಅಲ್ಲ, ಲೋಕಹಿತಕ್ಕಾಗಿ ಅದನ್ನು ಮೀರಿ ಶಿಕ್ಷೆ ಅನುಭವಿಸು ನೀನು ಅಂತ. ಶಿಕ್ಷೆ ಅನುಭವಿಸು ನೀನು ಅಂತ. ಈ 2 ಸ್ಥಳಗಳಲ್ಲಿ ದ್ಯೂತಕ್ಕೆ ಅವನು ಒಪ್ಪಿದ್ದು ಮತ್ತು ದ್ರೋಣರಿಗೆ ಇದನ್ನು ಹೇಳಿದ್ದು 2 ಹೊತ್ತಿನಲ್ಲಿ ಇದನ್ನು ತಪ್ಪು ಮಾಡಿದ್ದಾನೆ ಎಲ್ಲಿ ದ್ರೋಣರ ವಿಷಯದಲ್ಲಿ. ಹಾಗಾಗಿ ತಪ್ಪು ಕಾಣಿಸುತ್ತೆ. ದ್ಯೂತದಲ್ಲಿ ತಪ್ಪು ಮಾಡಲಿಲ್ಲ ಅವನು, ಆದರೆ ತಪ್ಪು ಮಾಡಬೇಕಾಗಿತ್ತು ಅವನು. ಹಾಗಾಗಿ ಇದು 2 ತಪ್ಪು ಯುಧಿಷ್ಠಿರನದ್ದು. ಭೀಮ ಮತ್ತು ದುರ್ಯೋಧನರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಅನ್ನುವಂಥ ಬಲಾಬಲಗಳ ನಿಶ್ಚಯಕ್ಕೆ ಹಲವು ಮಾನದಂಡಗಳಿರ್ತವೆ. ಬಾಹುಬಲ ದೈಹಿಕ ಶಕ್ತಿ ಅಂತ ತಗೊಂಡಾಗ ಭೀಮ ಅಸೀಮ, ದೈಹಿಕ ಶಕ್ತಿ ಭೀಮನಿಗೆ ಜಾಸ್ತಿ.
ತಂತ್ರಗಾರಿಕೆ ಯಾವತ್ತೂ ದುರ್ಯೋಧನನಿಗೆ ಜಾಸ್ತಿ. ಅತ್ಯಂತ ಗಟ್ಟಿಯಾದ ಲೋಹದ ಮೂರ್ತಿ ಅದು ಭೀಮನ ಮೂರ್ತಿ, ಅದ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ 13 ವರ್ಷ. ಗದಾ ಯುದ್ಧದಲ್ಲೂ ದೇಹ ಬಲದಲ್ಲೂ ಭೀಮ ದೊಡ್ಡವ. 18ನೇ ದಿನ ಗದಾ ಯುದ್ಧ ಆಗುವ ದಿನ ಅಂತ ತಗೊಂಡ್ರೆ ಅವತ್ತು ದುರ್ಯೋಧನನಿಗೆ ಜಾಸ್ತಿ ಇತ್ತು ಶಕ್ತಿ.